ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸಲ್ಲಿ ಮತ್ತೊಂದು ನಿಮಗೆ ಉತ್ತಮವಾದ ಉದ್ಯೋಗ BE ಕಂಪ್ಯೂಟರ್ ಸೈನ್ಸ್ ಫ್ರೆಷರ್ಸಿಗೆ ಸುವರ್ಣಾವಕಾಶ. ಇದು ಡಾಟಾ ನಾನ್ ವಾಯ್ಸ್ ಆಗಿದ್ದು 10 ಹುದ್ದೆಗಳು ಖಾಲಿ ಇದ್ದು ಬೆಂಗಳೂರಿನಲ್ಲಾಗಿರುತ್ತೆ. ಹಾಗಾಗಿ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಉದ್ಯೋಗ ಮಾಹಿತಿಯಲ್ಲಿ ಇನ್ಫೋಸಿಸ್ BPM ಸಂಸ್ಥೆಯಲ್ಲಿ BE ಕಂಪ್ಯೂಟರ್ ಸೈನ್ಸ್ ಫ್ರೆಷರ್ಸ್ಗಾಗಿ ಡಾಟಾ ನಾನ್ ವಾಯ್ಸ್ ಹುದ್ದೆಗೆ ನೇಮಕಾತಿ ನಡೆಯುತ್ತಿರುವ ಮಾಹಿತಿಯನ್ನು ನೋಡೋಣ. ಈ ಉದ್ಯೋಗ ಸ್ಥಳ ಬೆಂಗಳೂರು ಆಗಿದ್ದು ಅನುಭವವಿಲ್ಲದ ಫ್ರೆಷರ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಂತೆ. ಇದು ಇನ್ಫೋಸಿಸ್ BPM ಲಿಮಿಟೆಡ್ ಆಗಿದ್ದು ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿದ್ದು ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕಂಪನಿಯ ಮಾಹಿತಿ ಪ್ರಕಾರ ಇದು 42 ಡೆಲಿವರಿ ಸೆಂಟರ್ಸ್ ಮೂಲಕ 16 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು 57,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದ್ದು. ಹಾಗಾಗಿ ಹುದ್ದೆ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಡಾಟಾ ರೋಲ್. ಇದು ಫುಲ್ ಟೈಮ್ ಆಗಿದ್ದು ಪರ್ಮನೆಂಟ್ ಉದ್ಯೋಗ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇದು ಮಾಡ್ಬೋದಂತೆ. 10 ವೇಕೆನ್ಸಿ ಖಾಲಿ ಇದ್ದು ಬೆಂಗಳೂರಿನಲ್ಲಾಗಿರುತ್ತೆ. ಶೈಕ್ಷಣಿಕ ಅರ್ಹತೆ ಕೇಳಿದರೆ ನೋಟ್ ಮಾಡ್ಕೊಳ್ಳಿ. BE ಅಥವಾ BTech ಕಂಪ್ಯೂಟರ್ ಸೈನ್ಸು ಆ್ಯಂಡ್ ಇಂಜಿನಿಯರಿಂಗು ಪದವಿ ಪಡೆದ ಅಭ್ಯರ್ಥಿಗೆ ಸುವರ್ಣಾವಕಾಶ. ಮುಖ್ಯವಾಗಿ BE ಕಂಪ್ಯೂಟರ್ ಸೈನ್ಸ್ ಅಭ್ಯರ್ಥಿಗಳು ಮಾತ್ರ ಅರ್ಹರು. ನೋಟ್ ಮಾಡ್ಕೊಳ್ಳಿ. 2023ರಿಂದ 25 ಬ್ಯಾಚ್ಗಳ ಫ್ರೆಷರ್ಸಿಗೆ ಅವಕಾಶ ಕೊಡ್ತಾ ಇದ್ದು ಒಟ್ಟು 15 ವರ್ಷಗಳ ಫುಲ್ ಟೈಮ್ ಎಜುಕೇಷನ್ ಕಡ್ಡಾಯವಾಗಿದೆ. ಓಕೆ, ಅಂದರೆ 10+2+3 ಅಂದರೆ 10th ಪಾಸ್ ಆದಮೇಲೆ PUC ಆದಮೇಲೆ 3 ಡಿಗ್ರಿ ಅಗತ್ಯವಿರೋ ಒಟ್ಟು 15 ವರ್ಷಗಳ ಶಿಕ್ಷಣ ಪೂರ್ಣಗೊಳಿಸಿರಬೇಕು. BCom BBA BCA BSc MBA MCom MCA ಅಭ್ಯರ್ಥಿಗಳು ಈ ನಿರ್ದಿಷ್ಟ ಹುದ್ದೆಗೆ ಅರ್ಹರಲ್ಲ. ಇದನ್ನು ನೋಟ್ ಮಾಡಿಕೊಳ್ಳಿ ಎಂದು ಉದ್ಯೋಗ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಇದನ್ನು ನೋಟ್ ಮಾಡಿಕೊಳ್ಳಿ. ಓಕೆ, ಕೆಲಸದ ಸ್ವರೂಪ ಇದು ಡಾಟಾ ನಾನ್ ವಾಯ್ಸ್ ಪ್ರಕ್ರಿಯೆ ಕೆಲಸವಾಗಿದ್ದರೂ ಅಭ್ಯರ್ಥಿಗಳು ಅಗತ್ಯವಿದ್ದಾಗ ಔಟ್ ಬೌಂಡ್ ಕಾಲ್ಸ್ ಹಾಗೂ ವಾಯ್ಸ್ ಮತ್ತು ಡಾಟಾ ಎಂಟ್ರಿ ರೀತಿಯ ಕೆಲಸವನ್ನು ನಿರ್ವಹಿಸಬೇಕಾಗಬಹುದು. ಅಭ್ಯರ್ಥಿಗಳಿಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ವೆಬ್ಸೈಟ್ ರಿಸರ್ಚ್ ಮತ್ತು ನೇವಿಗೇಷನ್ನಲ್ಲಿ ಉತ್ತಮ ಕೌಶಲ್ಯ ಇರಬೇಕು. ವೆಬ್ಸೈಟ್ ಅಥವಾ ಇತರೆ ಕಂಟೆಂಟನ್ನು ಓದಿ ಅರ್ಥ ಮಾಡಿಕೊಂಡು ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡುವ ಸಾಮರ್ಥ್ಯ ಇರಬೇಕು. ಪ್ರೊಸೆಸ್ ನಾಲೆಜನ್ನು ವೇಗವಾಗಿ ಕಲಿತು ಅಳವಡಿಸಿಕೊಳ್ಳುವ ಸಾಮರ್ಥ್ಯ ಇರಬೇಕು ಮತ್ತು ಮಲ್ಟಿಟಾಸ್ಕಿಂಗ್ ಸಾಮರ್ಥ್ಯ ಇರಬೇಕು. ವಾಯ್ಸ್ ಮತ್ತು ಡಾಟಾ ಎಂಟ್ರಿ ಕೆಲಸವನ್ನು ಒಟ್ಟಿಗೆ ನಿರ್ವಹಿಸುವಂಥ ಸಾಮರ್ಥ್ಯ ಇರಬೇಕು. ಸರಿ, ಕಮ್ಯುನಿಕೇಷನ್ ಸ್ಕಿಲ್ ಕೇಳಿದರೆ ವರ್ಬಲ್ ಕಮ್ಯುನಿಕೇಷನ್, ರೈಟನ್ ಕಮ್ಯುನಿಕೇಷನ್, ಇಂಗ್ಲೀಷ್ ಗ್ರಾಮರು, ಇಂಗ್ಲೀಷ್ ಫ್ಲೂಯೆನ್ಸಿ, ಆ್ಯಕ್ಟಿವ್ ಲಿಸ್ನಿಂಗ್, ಇಂಟರ್ಪ್ರಿಟೇಷನ್ ಸ್ಕಿಲ್ಲು ಇರಬೇಕಂತೆ. ಅದರಲ್ಲೂ ಇಂಗ್ಲೀಷ್ ಗ್ರಾಮರ್ ಮತ್ತು ಇಂಗ್ಲೀಷ್ ಫ್ಲೂಯೆನ್ಸಿ ಉತ್ತಮವಾಗಿರಬೇಕು. ಔಟ್ಬೌಂಡ್ ಕಾಲಲ್ಲಿ ಅಗತ್ಯವಿರುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ವಿವಿಧ ವಿಷಯಗಳು ಅಥವಾ ಸೀನರೀಸ್ಗೆ ಸಂಬಂಧಿಸಿದ ನೀಡಲಾಗುವ ಸ್ಕ್ರಿಪ್ಟನ್ನು ಅನುಸರಿಸಿ ಔಟ್ಬೌಂಡ್ ಕಾಲನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಬೇಕು. ಅದೇ ಸಮಯದಲ್ಲಿ ಉತ್ತಮ ಪ್ರಾಬಿಂಗ್ ಮತ್ತು ಅನಲೈಸಿಂಗ್ ಸ್ಕಿಲ್ಲು ಹೊಂದಿರಬೇಕಂತೆ. ಶಿಫ್ಟ್ ಡೀಟೇಲು ಈ ಕೆಲಸದಲ್ಲಿ ನೈಟ್ ಶಿಫ್ಟು, ಫ್ಲೆಕ್ಸಿಬಲ್ ಶಿಫ್ಟ್ ಇರ್ಬೋದಂತೆ. ಅಭ್ಯರ್ಥಿಗಳು 24x7 ಅಂದರೆ 24 ಅವರ್ಸು ವರ್ಕ್ ಎನ್ವೈರ್ನ್ಮೆಂಟ್ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಯಾವುದೇ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ. ಮುಖ್ಯವಾಗಿ ರೊಟೇಷನಲ್ ನೈಟ್ ಶಿಫ್ಟ್ ಜಾಸ್ತಿ ಇರುತ್ತೆ. ಮತ್ತು ಇದು ವರ್ಕ್ ಫ್ರಮ್ ಆಫೀಸ್ ಆಗಿದೆ, ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಆಫೀಸು. ನೋಟ್ ಮಾಡ್ಕೊಳ್ಳಿ. ಆದ್ದರಿಂದ ಬೆಂಗಳೂರು ಲೊಕೇಶನ್ನಲ್ಲಿ ಆಫೀಸ್ ಬೇಸ್ಡ್ ಕೆಲಸ ಮಾಡಲು ಅಭ್ಯರ್ಥಿಗಳು ಸಿದ್ಧರಾಗಿರಬೇಕಂತೆ. ನೋಟಿಸ್ ಪೀರಿಯಡು ಇಮಿಡಿಯೇಟ್ ಜಾಯ್ನರ್ಸ್ ಓನ್ಲಿ ಎಂದು ಉದ್ಯೋಗ ಮಾಹಿತಿಯಲ್ಲಿ ತಿಳಿಸಲಾಗಿದ್ದು, ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ತಕ್ಷಣ ಅಥವಾ ಸಾಧ್ಯವಾದಷ್ಟು ಬೇಗ ಜಾಯ್ನ್ ಆಗಲು ಸಿದ್ಧರಾಗಿರಬೇಕಂತೆ. ಇತರೆ ಪ್ರಮುಖ ಷರತ್ತು ಅಭ್ಯರ್ಥಿಗಳು ಮುಂದಿನ ಕನಿಷ್ಠ 1 ವರ್ಷದ ಅವಧಿಯಲ್ಲಿ ಯಾವುದೇ ದೀರ್ಘಾವಧಿಯ ಲೀವ್ ಯೋಜನೆ ಇರದಂತೆ ಸಿದ್ಧರಾಗಿರಬೇಕು ಎಂದು ಜಾಬ್ನಲ್ಲಿ ತಿಳಿಸಲಾಗಿದೆ. ಸ್ಯಾಲರಿ ಈ ನಿರ್ದಿಷ್ಟ ಜಾಬ್ ಪೋಸ್ಟಿಂಗ್ನಲ್ಲಿ ಸ್ಯಾಲರಿಯನ್ನು ಬಹಿರಂಗಪಡಿಸಲಾಗಿಲ್ಲ. ಆದರೆ ನೀಡಿರುವ ಸ್ಯಾಲರಿ ಇನ್ಸೈಟ್ ಪ್ರಕಾರ ಇನ್ಫೋಸಿಸ್ BPMನಲ್ಲಿ ನಾನ್ ವಾಯ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಸಾಮಾನ್ಯವಾಗಿ ಸುಮಾರು 2.7 ಲಕ್ಷದಿಂದ 3 ಲಕ್ಷದವರೆಗೆ ವರ್ಷಕ್ಕೆ ಸ್ಯಾಲರಿ ರೇಂಜ್ ಕಂಡುಬರುತ್ತೆ. ಆದರೆ ಇದು ಈ ನಿರ್ದಿಷ್ಟ ಹುದ್ದೆಗೆ ಖಚಿತವಾದ ಸ್ಯಾಲರಿ ಅಲ್ಲ. ಫೈನಲ್ ಸ್ಯಾಲರಿ ಕಂಪನಿ ಮತ್ತು ಅಭ್ಯರ್ಥಿಯ ಸೆಲೆಕ್ಷನ್ ಪ್ರೊಸೆಸ್ ಆಧಾರದ ಮೇಲೆ ಬದಲಾಗುತ್ತೆ. ಕಂಪನಿ ಬೆನಿಫಿಟ್ಟು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸಪೋರ್ಟ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸಪೋರ್ಟ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರಾವೆಲ್ ಸಪೋರ್ಟ್, ಫ್ರೀ ಮೀಲ್, ಪರ್ಫಾರ್ಮೆನ್ಸ್ ಬೋನಸ್, ರಿಲೊಕೇಶನ್ ಅಸಿಸ್ಟೆಂಟ್ ಮತ್ತು ಜನರಸ್ ಆ್ಯಂಡ್ ಫ್ಲೆಕ್ಸಿಬಲ್ ಲೀವ್ಸ್. ಬೆನಿಫಿಟ್ ರೋಲ್ ಮತ್ತು ಕಂಪನಿ ಪಾಲಿಸಿ ಪ್ರಕಾರ ಬದಲಾಗುತ್ತೆ. ಕೆಲಸದ ಸ್ಥಳ ಬೆಂಗಳೂರು ಮೊದಲೇ ಹೇಳಿದ್ದೀನಿ. ಇನ್ಫೋಸಿಸ್ BPMನ ಮುಖ್ಯ ಕಚೇರಿ ವಿಳಾಸವಾಗಿ ನೋಟ್ ಮಾಡ್ಕೊಳ್ಳಿ. 26/3, 26/4, 26/6 ಇನ್ಫೋಸಿಸ್ BPM ಲಿಮಿಟೆಡ್, ಹೊಸೂರು ರೋಡ್, ಬೆಂಗಳೂರು, ಕರ್ನಾಟಕ, ಇಂಡಿಯಾ.
ಮುಖ್ಯವಾಗಿ ಈ ವೇಕೆನ್ಸಿ ಅರ್ಜಿ ಸಲ್ಲಿಸುವಾಗ ಈ ಪಾಯಿಂಟನ್ನು ಖಂಡಿತವಾಗಿ ಪರಿಶೀಲಿಸಿ. BE ಅಥವಾ BTech ಕಂಪ್ಯೂಟರ್ ಸೈನ್ಸ್ ಅಭ್ಯರ್ಥಿ ಆಗಿರಬೇಕಂತೆ. 2023ರಿಂದ 25 ಬ್ಯಾಚ್ ಅಭ್ಯರ್ಥಿಗೆ, ಫ್ರೆಷರ್ಸ್ಗಳಿಗೆ ಮತ್ತು 15 ಇಯರ್ಸ್ ಫುಲ್ ಟೈಮ್ ಎಜುಕೇಷನ್ ಕಡ್ಡಾಯ. ಇಂಗ್ಲೀಷ್ ಕಮ್ಯುನಿಕೇಷನ್ ಉತ್ತಮವಾಗಿರಬೇಕು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ವೆಬ್ಸೈಟ್ ರಿಸರ್ಚ್ ಮತ್ತು ಕಂಟೆಂಟ್ ಇಂಟರ್ಫೆಕ್ಷನ್ ಸ್ಕಿಲ್ ಇರಬೇಕು. ನೆಕ್ಸ್ಟ್ ರೋಟೇಷನಲ್ ಶಿಫ್ಟಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕಂತೆ ಮತ್ತು ಇಮಿಡಿಯೇಟಾಗಿ ಜಾಯ್ನ್ ಆಗಲಿಕ್ಕೆ ರೆಡಿ ಇರಬೇಕು. ವರ್ಕ್ ಫ್ರಮ್ ಆಫೀಸ್ ಆಗಿದ್ದು ದೀರ್ಘಾವಧಿಯ ಲೀವ್ ಪ್ಲ್ಯಾನ್ ಇರುವುದಿಲ್ಲ ಇದರಲ್ಲಿ. ಈ ಪೋಸ್ಟ್ನಲ್ಲಿ ಪ್ರಕಾರ 10 ವೇಕೆನ್ಸಿ ಇದ್ದು ಅಪ್ಲೈ ಲಿಂಕ್, ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಕೆಳಗಿನ ಲಿಂಕನ್ನು ನೀವು ಕ್ಲಿಕ್ ಮಾಡ್ಬೋದು. ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಲಾಗುತ್ತೆ. ಅಲ್ಲಿಂದ ನೀವು ನೇರವಾಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಅರ್ಜಿಯನ್ನು ಸಲ್ಲಿಸುವ ಮೊದಲು ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯನ್ನು ಸಂಪೂರ್ಣವಾಗಿ ಓದಿ ನಿಮ್ಮ ಅರ್ಹತೆ ಹೊಂದಿರುತ್ತದೆ ಎಂದು ಪರಿಶೀಲಿಸಿ. ಓಕೆ, ಯಾವುದೇ ಉದ್ಯೋಗಕ್ಕೆ ರಿಜಿಸ್ಟ್ರೇಷನ್ ಫೀಸು, ಇಂಟರ್ವ್ಯೂ ಫೀಸು, ಸೆಕ್ಯೂರಿಟಿ ಡೆಪಾಸಿಟ್ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಹಣ ಪಾವತಿಸಬೇಡಿ. ನೌಕರಿ ಕೂಡ ಉದ್ಯೋಗ ಅಥವಾ ಇಂಟರ್ವ್ಯೂ ಕೊಡಿಸುವುದಕ್ಕೆ ಹಣದ ಭರವಸೆ ನೀಡುವುದಿಲ್ಲ ಎಂದು ಎಚ್ಚರಿಸಿದ್ದು. ಸ್ನೇಹಿತರೆ, ನೀವು BE ಕಂಪ್ಯೂಟರ್ ಸೈನ್ಸ್ ಫ್ರೆಷರ್ಸ್ ಆಗಿದ್ದು ಬೆಂಗಳೂರು ಲೊಕೇಶನಲ್ಲಿ ಕೆಲಸ ಹುಡುಕುತ್ತಿದ್ದರೆ ಈ ಅವಕಾಶ ನಿಮಗಾಗಿ. ಇಂತಹ ಹೊಸ ಪ್ರೈವೇಟ್ ಜಾಬ್, ಫ್ರೆಷರ್ಸ್ ಜಾಬ್, ವರ್ಕ್ ಫ್ರಮ್ ಆಫೀಸ್ ಜಾಬ್ ಮತ್ತು ರಿಕ್ವೈರ್ಮೆಂಟ್ ಅಪ್ಡೇಟ್ ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.